ಪತ್ರಿ ಸರ್ದು ಸ್ಪಿರಿಚುವಲ್ ಸೈಂಟಿಸ್ಟ್ ಅನ್ನುವಂತಹ ವರ್ಡು ಸಾರ್ ಹೇಳಿರೋ ತುಂಬ ವರ್ಡ್ಸಲ್ಲಿ ಅಂದರೆ ನನ್ನ ಪ್ರಕಾರ, ನನ್ನ ಆತ್ಮದ ಉನ್ನತಿಯ ಪ್ರಕಾರ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟು ನನಗೆ ಅಟ್ರಾಕ್ಟ್ ಆಗಿದ್ದು ಸರ್ ಹೇಳಿದ ವರ್ಡಲ್ಲಿ ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್. ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನು. ಅಂದರೆ ಯಾರ ಮೇಲೇನೂ ಕಂಪ್ಲೇಂಟ್ ಹೇಳೋದಾಗಲಿ, ಜಡ್ಜ್ ಮಾಡೋದಾಗಲಿ, ಅವ್ರ ಲೈಫುಗಳಲ್ಲಿ ಇಂಟರ್ಫಿಯರ್ ಆಗೋದಾಗಲಿ ನಾನು ಮಾಡಬಾರ್ದು. ಅಂದರೆ ಎಲ್ಲ ಗುಣಗಳು ಇರುತ್ತೆ, ಬಟ್ ಮಾಡಬಾರ್ದು ಅನ್ನೋದನ್ನು ಸ್ಟಾರ್ಟ್ ಮಾಡಿಕೊಂಡು ಪತ್ರಿ ಸರೇ ಓಕೆ ಈ ಸ್ಟೆಪ್ನ ನೀನು ದಾಟು ಅಂದಮೇಲೆ ಇನ್ನೊಂದು ನನಗೆ ತುಂಬ ಅಟ್ರಾಕ್ಟ್ ಆಗಿದೆ ಏನು ಅಂದರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅನ್ನೋ ವರ್ಡು. ಅಂದರೆ ಅದೆಷ್ಟು ಖುಷಿ ತರುತ್ತೆ ಅಂದರೆ ಹೌದಾ ನಾವು ಏನೋ ಒಂದು ಕಂಡುಹಿಡಿಬೋದಾ, ನಾವು ಏನೋ ಒಂದು ಮಾಡಬಹುದಾ ಅಂದಾಗ ನಾನು ಕನೆಕ್ಟ್ ಆಗಿದ್ದು ಆಸ್ಟ್ರಲ್ ಮಾಸ್ಟರ್ಸಿಗೆ, ಅದರಲ್ಲೂ ಶಿರಡಿ ಸಾಯಿನಾಥರಿಗೆ ನಾನು ಕಂಪ್ಲೀಟಾಗಿ ಕನೆಕ್ಟ್ ಆಗಿದ್ದು. ಪತ್ರಿ ಸರ್ಗೆ ಒಂದು ಸತಿ ಕ್ವಶನ್ ಕೇಳಿದ್ದೆ, ಸರ್ ನೀವು ದೇವರು ಮಂತ್ರ ಜಪ ಇದನ್ನೆಲ್ಲ ಬಿಟ್ಟು ನಿರಾಕಾರದ ರೂಪದಲ್ಲಿ ನೀವು ಧ್ಯಾನ ಮಾಡಬೇಕು ಅಂತೀರಾ, ಬಟ್ ನನ್ನ ಉದ್ದೇಶ ಅಂದರೆ ನಾನು ಬಂದಿರೋ ಪ್ರಣಾಳಿಕೆ ಡಿಫ್ರೆಂಟ್ ಇದೆಯಲ್ಲ ಅಂದಾಗ ಹೇಳಿದ್ರು, ಗುರು ಈಗ ನೀನಿದೆಯಾ, ನಿಮ್ಮ ಹಸ್ಬೆಂಡ್ಗೆ ನೀನು ಹೆಂಡ್ತಿ, ನಿಮ್ಮ ಮಗನಿಗೆ ತಾಯಿ, ತಿಲಕಿಗೆ ಫ್ರೆಂಡು, ಭವಾನಿಗೆ ರಾಣಿ, ಈ ಥರ ಎಲ್ಲ ಥರನೂ ಉಂಟು. ಆಯಿತು ನಾನು ಹೇಳಿದ ಮಾತೇ ನಿನಗೆ ಇದು ಅಂದರೆ ಸರಿ ನಾನು ಹೇಳ್ತೀನಿ, ಇವತ್ತಿಂದ ನಿನ್ನ ಫ್ರೆಂಡ್ ಆಗಿ ತಗೋ, ನನ್ನನ್ನು ನಿನ್ನ ಫ್ರೆಂಡ್ ಆಗಿ ತಗೋ, ನಿಂಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ನಿನ್ನ ಕ್ಲಿಯರ್ ಮಾಡ್ತೀನಿ ಅನ್ನೋ ರೀತಿಲಿ ನನ್ನ ಒಂದು ಸ್ಪಿರಿಚುವಲ್ ಸೈಂಟಿಸ್ಟ್ ಅನ್ನುವಂತಹ ಆ ಪಾತ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಾಗ ಈಗ ಪ್ರೆಸೆಂಟು ನನಗೆ ಕನೆಕ್ಟ್ ಆಗಿರೋದು ಪ್ರತ್ಯಂಗಿರ ಮಾತ. ಪ್ರತ್ಯಂಗಿರ ಮಾತ ಅಂದರೆ ಏನು ಅಂದರೆ, ಪ್ರತ್ಯಂಗಿರ ಅಂದರೆ ಪರೋಕ್ಷಕ್ಕೆ ಕೃಪಾಕರಿ, ಯಾರನ್ನು ಅವರಿಗೆ ಅರಿಸ್ತಾರೋ ಅವರಿಗೆ ಶುಭಕರಿ. ಅಂದರೆ ಪರೋಕ್ಷವಾಗಿ ನಮ್ಮಲ್ಲಿ ಏನಿದೆಯೋ ಅದಕ್ಕೆ ಅಪಕಾರಿ ಯಾಕೆ, ನಮ್ಮಲ್ಲಿ ಏನಿದೆಯೋ ಅದಕ್ಕೆ ಶುಭಕರಿ ಯಾಕೆ. ಆ ರೀತಿ ಅಂದರೆ ಇಲ್ಲಿ ನಾವೆಲ್ಲರೂ ಆತ್ಮಬಂಧುಗಳು, ಆತ್ಮಸ್ಥಿತಿಲಿರಬೇಕು ಅಂದರೂ ಕೂಡ ನಾವಿರೋದು ದೇಹದಲ್ಲೇ, ಇದು ದೇಹ ಸತ್ಯ. ಈಗಲೂ ನಾನು ಇಲ್ಲಿಂದ ಹೊರಗಡೆ ಹೋಗಿದ್ದೀನಿ ಅಂದರೆ ಅಮೃತ ಅನ್ನುವಂತಹ ಹೆಸರಿಂದನೇ ಐಡೆಂಟಿಫೈ ಮಾಡ್ತಾರೆ. ಸೊ ಇದು ದೇಹ ಅನ್ನೋದು ಕೂಡ ಒಂದು ದೇವಾಲಯ ಥರನೇ, ಇದರ ಒಳಗಡೆ ಇರೋದು ಸೋಲು. ನಮ್ಮ ಪ್ರಯತ್ನ ಏನು, ಅದಕ್ಕೆ ಕನೆಕ್ಟ್ ಆಗಿ ಅದ್ರ ಮುಖಾಂತರ ನಾವು ಬಂದಿರುವಂತಹ ಪರ್ಪಸ್ನ ತಿಳ್ಕೊಂಡು ವಾಟ್ ನೆಕ್ಸ್ಟ್, ಈ ಪ್ರಾಪಂಚಿಕತೆನ ಬಿಟ್ಟು, ಈ ಸುಖ ಸಂತೋಷಗಳನ್ನ ಬಿಟ್ಟು, ಏನು ನಾವು ಲೈಫಲ್ಲಿ ಯಾಕಪ್ಪ ಬಂದಿದ್ದೀವಿ ಅನ್ನೋದನ್ನ ಬಿಟ್ಟು, ಇದೆಲ್ಲ ಕಾಮನ್ ಕ್ವಶನ್ಸು, ಇದನ್ನೆಲ್ಲ ಬಿಟ್ಟು ದಾಟಿ ಇನ್ನೊಂದು ಸ್ಟೆಪ್ಪು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾವ ಅಡೆತಡೆಗಳು ಬರುತ್ತೆ. ಫಸ್ಟ್ ಥಿಂಗು, ಇದು ಮಾಸ್ಟರ್ಸ್ ಆ್ಯಕ್ಚುಲಿ ನಾನು ಸುಮಾರು ಥರ ಎಕ್ಸ್ಪೆರಿಮೆಂಟ್ ಮಾಡಿ, ಸುಮಾರು ಥರ ಸ್ಟಡಿ ಮಾಡಿ, ಬೇರೆ ಬೇರೆ ಯೂಟ್ಯೂಬ್ಸಲ್ಲಿ ಗೂಗಲೆಲ್ಲ ಸರ್ಚ್ ಮಾಡಿ ಇದು ಹೇಳ್ತಾ ಇರೋದು. ಇದು ಓನ್ ನನ್ನ ಎಕ್ಸ್ಪೀರಿಯನ್ಸೇ. ಒಂದು ಮನುಷ್ಯನಿಗೆ ಸುಮಾರು ಹೆಚ್ಚು ಕಡಿಮೆ ಒಂದು 10 ಸೋಲ್ಸು ನಮ್ಮ ಹಿಂದೆನೇ ಇರುತ್ತೆ. ಅಂದರೆ ಸೋಲ್ಸ್ ಎಲ್ಲ ಮೇಲೆ ಹೋಗಲ್ವಾ ಅಂದರೆ ಆ ಜ್ಞಾನ, ಆ ನಾಲೆಡ್ಜು ಇರಲ್ಲ. ಈಗ ನಾವೆಲ್ಲರೂ ಸ್ಪಿರಿಚುವಲಲ್ಲಿ ಇರೋರೆ, ಬಟ್ ಈ ತಕ್ಷಣಕ್ಕೆ ಸಾವು ಅನ್ನೋದು ನಮ್ಮ ಮುಂದೆ ಬಂದರೆ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಿಜವಾಗ್ಲೂ ಹೋಗ್ತೀವ? ಓಕೆ, ನಾವು ಸ್ಪಿರಿಚುವಲ್ ಇದ್ರೂ ಕೂಡ ಗ್ರೂಪ್ ನೆನಪಿಗೆ ಬರುತ್ತೆ, ಯಾವುದೋ ರ್ಯಾಲೀಸ್ ಒಪ್ಕೊಂಡಿರ್ತೀವಿ ಅಥವಾ ಯಾವುದೋ ಕ್ಲಾಸ್ ಒಪ್ಕೊಂಡಿರ್ತೀವಿ, ಅದು ಕೂಡ ಅಲ್ವಲ್ಲ, ಅದನ್ನು ದಾಟಿ ಹೋಗ್ಬೇಕಲ್ವಾ. ಈ ಥರ ನಾವು ಸ್ಪಿರಿಚುವಲಲ್ಲಿದ್ದು ಮರಣ ಅನ್ನೋದೇನು ಅಂತ ಗೊತ್ತಿದ್ರು, ಎಲ್ಲ ನಾಲೆಜ್ ಇದ್ದರೂ ಕೂಡ ಈ ತಕ್ಷಣಕ್ಕೆ ಪತ್ರಿ ಸರೇ ಬಂದು ಬಾ ಹೋಗೋಣ ಅಂದರು. ಸರ್ ಒಂದು ನಿಮಿಷ, ಇನ್ನೊಂದು ಹಾಫ್ ಆನ್ ಅವರ್ ನನ್ನ ಕ್ಲಾಸ್ ಇದೆ ಅಂತ ಹೇಳೋ ಸ್ಥಿತಿಲಿ ನಾವಿದ್ದೀವಿ ಈಗ. ಸೊ ಏನು ತಿಳಿದೇ ಇರುವಂತಹವರು ಅವರ ಪ್ರಾಣ ಬಿಟ್ಟಾಗ ಯಾವ ಸ್ಥಿತಿಲಿ ಇರ್ತಾರೆ, ಯಾವ ಕಾನ್ಷಿಯಸಲ್ಲಿ ಇರ್ತಾರೆ, ಇಲ್ಲೇ ಇರ್ತಾರೆ, ಅವರೆಲ್ಲೂ ಹೋಗಲ್ಲ. ಮತ್ತು ಇವರು ಹೇಗಿರ್ತಾರೆ ಅಂದರೆ, ಇವಾಗ ನಾವು ಕೂತಿದ್ದೀವಿ, ನಮ್ಮ ಸುತ್ತ ಇದ್ದಾರ ಅಂದರೆ ಪಾಪ ಅವರಿಗೂ ಗೊತ್ತಿರಲ್ಲ ನಾವು ಸತ್ತಿರ್ತೀವಿ ಅಂತ. ಅವರು ಹಾಗೆ ಅಂದ್ಕೊಂಡಿರ್ತಾರೆ. ಡೈಲಿ ಟ್ರೈನ್ಸ್ ಹತ್ತಾ ಇರ್ತಾರೆ, ಟಿಫನ್ ತಿಂತಾ ಇರ್ತಾರೆ, ಪರ್ಟಿಕ್ಯುಲರ್ ಹೋಟ್ಲಲ್ಲೇ ಇರ್ತಾರೆ. ಒಂದು ಕಾಫಿ ಡೇನಲ್ಲಿ ನಾನು ಎವ್ರಿ ಡೇ ಹೋಗಿ ಕಾಫಿ ಕುಡಿತಾ ಇದ್ದೆ ಅಂತ ಒಂದು ಸೋಲ್ ಜಸ್ಟ್ ಅಲ್ಲೇ ಇದೆ. ಯಾಕೆ ಅಂದರೆ ಇದು ನನ್ನ ರೊಟೀನು, ನಾನು ಯಾವಾಗೂ ಬಂದು ಇಲ್ಲೊಂದು ಕಾಫಿ ಕುಡಿತಾ ಇದ್ದೆ, ಸೊ ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಅದಕ್ಕೆ ಎಷ್ಟು ನಾಲೆಜ್ ಇಲ್ಲ ಅಂದರೆ ಕಾಫಿ ಅಲ್ಲ ನನ್ನ ಲೈಫು ಅಂತ, ಅದಕ್ಕಷ್ಟು ನಾಲೆಜ್ ಇಲ್ಲ. ಸೊ ಈ ಥರ ಎಷ್ಟೋ ಸೋಲ್ಸು ಸ್ಟಿಲ್ ಇದೆ. ಮತ್ತು ಇವರು ಅಪಕಾರ ಮಾಡಲ್ವಾ ಅಂದರೆ, ನಾವು ಯಾವ ರೀತಿ ನಮ್ಮದೇ ಆದಂತಹ ಕಾನ್ಷಿಯಸಲ್ಲಿ ನಾವಿದ್ದೀವೋ ಅವರು ಅದೇ ರೀತಿ ಕಾನ್ಷಿಯಸಲ್ಲೇ ಇರ್ತಾರೆ. ಇದು ಯಾರಿಗೆ ಕನೆಕ್ಟ್ ಆಗುತ್ತೆ ಅಂದರೆ, ಒಂದು ಧ್ಯಾನಿಗಳಿಗೆ ಕಾಮನ್ ಆಗಿ ಕೆಲವೊಬ್ಬರಿಗೆ ಸೋಲ್ ಲೆವೆಲಲ್ಲಿ ಏನಾದರೂ ಅವ್ರ ಪ್ರಣಾಳಿಕೆ ಇದ್ದರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ತಾರೆ ಇದನ್ನು, ಎಷ್ಟು ಸಿಂಪಲ್ಲಿಂದ ಹಿಡಿದು
ಅಷ್ಟು ಡೀಪಾಗೂ ತಗೋಬಹುದು. ಸಿಂಪಲ್ ಆಗಿ ನನ್ನ ಜೊತೆ ಬಂದು ಧ್ಯಾನ ಕೂತ್ಕೊಳ್ಳಿ ಅಂತಲೂ ಹೇಳಬಹುದು. ಆದರೆ ನಮ್ಮದೇ ರೀತಿ ಕಾನ್ಷಿಯಸ್ಸಲ್ಲಿರೋರು ನಮ್ಮ ಜೊತೆ ಬಂದು ಧ್ಯಾನ ಕೂತ್ಕೊಂಡ್ರೆ ಏನಕ್ಕೆ ಕೂತ್ಕೋತಾರೆ ಅವರು? ಅವ್ರಿಗದು ಬೇಕಿರಲ್ಲ. ಈ ರೀತಿ ಸಿಂಪಲ್ಲಿಂದ ಇಳಿದು ಯಾಕಿದ್ದೀರಾ, ಏನಕ್ಕಿದ್ದೀರಾ, ಈ ಲೆವೆಲ್ವರೆಗೂ ನಾವು ತೊಗೋಬಹುದು ಸೋಲ್ಸ್ ವಿಷಯದಲ್ಲಿ. ಮತ್ತು ಈ ಸೋಲ್ಸು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಕರ್ಮಾನುಸಾರ ಇರುತ್ತೆ. ಇದು ನಮಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ನಮ್ಮ ಸ್ಪಿರಿಚುವಲ್ ಇದಕ್ಕೂ ಕೂಡ ಇದು ಕಂಪ್ಲೀಟಾಗಿ ಅಡ್ಡಿ ಆಗುತ್ತೆ. ಮತ್ತು ಪ್ರಾಪಂಚಿಕದಲ್ಲಿ ನಾವಿರೋದಕ್ಕೂ ಫಸ್ಟು ಭಯ, ಏನೋ ನೋಡಿದ್ರೆ ಭಯ, ಕತ್ಲೇಲಿ ಇರೋಕ್ಕೆ ಭಯ, ಯಾರ ಜೊತೆಲೋ ಮಾತಾಡಿದ್ರೆ ಭಯ, ಅಥವಾ ಈ ಥರ ಯಾವುದಾದ್ರೂ ಸ್ಪಿರಿಚುವಲ್ ನಡೀತಾ ಇದೆ ಅಂದರೂ ಕೂಡ ಅವ್ರು ಭಯ ಪಡ್ತಾರೆ. ಫಸ್ಟು ಭಯದಿಂದ ಸ್ಟಾರ್ಟ್ ಮಾಡ್ತಾರೆ. ಇವು ಕರ್ಮದಿಂದ ಬಂದಿರುವಂತಹ ಸೋಲ್ಸು, ಎಷ್ಟೋ ಲೈಫ್ ಟೈಮ್ ತೊಗೊಂಡಿರಲ್ಲ. ಮತ್ತು ಇನ್ನೊಂದು, ಇಲ್ಲಿ ಸೋಲ್ಸ್ ಅಂದಿದ ತಕ್ಷಣ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಧರ್ಮದೇವತೆ ಹೇಗೆ ಅವರನ್ನ ಲೆಕ್ಕ ಹಾಕ್ತಾರೆ ಅಂದರೆ, ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಸೋಲ್ಸನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಯಾಕಂದರೆ ಅವರಿಗೆ ಆತ್ಮ ಒಂದೇ. ಇಲ್ಲಿ ಅಮೃತ ಅನ್ನೋ ಹೆಸರಿಂದ ಇರ್ತೀವಿ, ಆದರೆ ಮೇಲೆ ಆಸ್ಟ್ರಲ್ ಲೋಕಗಳಲ್ಲಿ ನಮಗೆ ಹೆಸರು ಇರಲ್ಲ, ನಮ್ಮದೊಂದು ಕೋಡ್ ಇರುತ್ತೆ. ಅದರ ಪ್ರಕಾರ ನಮ್ಮನ್ನು ಕಂಡುಹಿಡಿತಾರೆ. ಅದೇ ಥರನೇ ಆ ಸೋಲ್ಸ್ಗೂ ಕೂಡ ಹೇಗೆ ಇಲ್ಲಿ ನಮಗೆ ಮಾಸ್ಟರ್ಸು ಗೈಡ್ ಮಾಡ್ತಾ ಇರ್ತಾರೋ, ಆ ಸೋಲ್ಸಿಗೂ ಮಾಸ್ಟರ್ಸ್ ಇರ್ತಾರೆ. ನನಗೆ ಬಾಬಾ ಅಂದರೆ ನನ್ನ ಕರ್ಮಾನುಸಾರವಾಗಿ ಯಾವುದಾದ್ರೂ ನನ್ನ ಹತ್ರ ಸೋಲಿದ್ರೆ ಅದಕ್ಕೂ ಬಾಬಾನೇ. ಆ ರೀತಿ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಮಾಡುವಂತಹ ಸೇವೆ, ನಾವಿರುವಂತಹ ಪ್ರಕಾರ, ಅಂದರೆ ಧ್ಯಾನಕ್ಕೆ ಬಂದ್ರೇ ಗ್ರೇಟಾ ಅಂದರೆ ಅಫ್ಕೋರ್ಸ್ ಗ್ರೇಟು, 100% ಅನ್ಬೋದು. ಇದನ್ನು ಬಿಟ್ಟು ಒಳ್ಳೆತನ, ಭಕ್ತಿ ಮಾರ್ಗದಲ್ಲಿರಬಹುದು, ಕಾಯ ವಾಚ ಮನಸ್ಸ ಕರೆಕ್ಟಾಗಿರಬಹುದು, ಇವೆಲ್ಲವೂ ಕೌಂಟ್ ಆಗ್ತಾ ಇರುತ್ತೆ ಯೂನಿವರ್ಸಲ್ಲಿ. ಸೊ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಲೆವೆಲ್ಲಿಗೆ ಆ ಸೋಲುಗೂ ಕ್ಷಮಿಸೋ ಲೆವೆಲ್ಗೆ ಅದು ಬಂದಿರುತ್ತೆ, ಕ್ಷಮೆ ಕೇಳೋ ಲೆವೆಲಿಗೆ ನಾವು ಬಂದಿರ್ತೀವಿ. ಸೊ ಕರ್ಮಗಳಿಂದ ಬರುವಂತಹ ಸೋಲ್ಸ್ನ ಕ್ಲಿಯರ್ ಮಾಡಿಕೊಳ್ಳುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಬ್ಲಾಕೇಜಸ್ಸು. ಚಿಕ್ಕಂದಿಂದ ನಾವು ಕೇಳ್ಕೊಂಡು ಬಂದಿರ್ತೀವಿ, ಗೋಕ ಬರ್ತಾನೆ, ಕತ್ಲೆ ಮನೆಗೆ ಹೋಗಬಾರ್ದು, ಅಮ್ಮ ಏನೋ ಒಂದು ಹೇಳಿರ್ತಾರೆ. ಯಾಕೆ ಅಂದರೆ ಅಮ್ಮನಿಗೆ ಭಯ, ಮಗು ಎಲ್ಲೂ ದಾರಿ ತಪ್ಪಬಾರ್ದು ಅಂತ. ಆ ವಿಷಯದಲ್ಲಿ ಅವ್ರು ಹೇಳ್ಕೊಂಬಂದಿರೋ ಬ್ಲಾಕೇಜಸ್ಸು ನಮಗೆ ಕೂತಿರುತ್ತೆ, ಅದರಿಂದನೂ ಆ ಭಯ ಇರುತ್ತೆ. ಮತ್ತು ಇನ್ನೊಂದು ಬಂದು ವೀಕಾಗಿರೋವಾಗ, ನೆಗೆಟಿವ್ ಥಾಟ್ಸ್ ನಮ್ಮಲ್ಲಿ ಓಡ್ತಾ ಇರೋವಾಗ, ಸದಾ ನಾನೇನಕ್ಕೂ ಲಾಯಕ್ಕಿಲ್ಲ, ನಾನು ಹುಟ್ಟಿರೋದೇ ವೇಸ್ಟು, ನನ್ನಿಂದ ಏನೂ ಆಗಲ್ಲ ಅಂದಾಗೂ ಕೂಡ ಈ ಸೋಲ್ಸ್ ನಮ್ಮನ್ನು ಈಸಿಯಾಗಿ ಗ್ರ್ಯಾಬ್ ಮಾಡುತ್ತೆ. ರೀಸೆಂಟಾಗಿ ನಮ್ಮದೊಂದು ಕ್ಲೈಂಟ್ ಜಸ್ಟ್ ಅವ್ರ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಕಂಪ್ಲೀಟಾಗಿ ಡೌನ್ ಆಗಿದ್ರು, ಡಿಪ್ರೆಷನಲ್ಲಿದ್ದರು. ಸೊ ಅದು ಒಂದು ವೇ. ಬಟ್ ಇದ್ದಕ್ಕಿದ್ದಂಗೆ ಅವ್ರಿಗೆ ಇನ್ನು ಸಾಕು ಲೈಫು, ಹೋಗ್ಬಿಡೋಣ, ಹೊರಗಡೆ ಹೊಟ್ಟೋಗೋಣ ಅಥವಾ ಹ್ಯಾಂಗ್ ಮಾಡ್ಕೊಳ್ಳೋಣ, ಈ ರೀತಿ ಎಲ್ಲ ಅನ್ನಿಸ್ತಾ ಇತ್ತಂತೆ. ಬಟ್ ಅವರ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ನಾನು ಯಾಕೆ ಆ ರೀತಿ ಅನ್ಕೋಬೇಕು, ಅಟ್ ಎ ಟೈಮ್ ಒಂದು ಕಡೆ ಇದು ನಡೀತಾ ಇದೆ, ಒಂದು ಕಡೆ ಅದು ನಡೀತಾ ಇದೆ. ಸೊ ಆ ಡೇ ಮುಗಿದ್ಮೇಲೆ ಅವ್ರಿಗೆ ಥಾಟ್ ಇಲ್ಲ. ನೆಕ್ಸ್ಟು ಅವ್ರು ಇದು ಹೇಳಿದಾದಮೇಲೆ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಯಾವುದೋ ಸೋಲು, ಅದಕ್ಕೆ ಕರ್ಮ ಬಂದ ಇಲ್ಲ, ಅವ್ರಿಗದು ಕರ್ಮಾನುಸಾರ ಬಂದಿರೋದಲ್ಲ, ಬ್ಲಾಕೇಜಸ್ಸಿಂದ ಬಂದಿರೋದಲ್ಲ, ಕೇವಲ ಅವರು ಯೋಚನೆ ಮಾಡುವಂತಹ ರೀತಿ, ಎಷ್ಟು ಲೆವೆಲ್ ಅವ್ರು ಡಿಪ್ರೆಷನ್ಗೆ ಹೋಗಿದ್ರು ಅಂದರೆ, ಆ ಸೋಲು ಕೇಳಿದ್ರೆ ಹೇಳ್ತಾ ಇದ್ದೆ, ಏನಿಲ್ಲ ಅವ್ರು ವೀಕ್ ಇದ್ದರು, ನಾನು ಹೋಗ್ತಾ ಇದ್ದೆ, ನಾನೇನು ಮಾಡಲ್ಲ, ಜಸ್ಟ್ ಅವ್ರ ಜೊತೆಲಿ ಇರ್ತೀನಿ. ಆದರೆ ಅದು ಎಷ್ಟು ಇಂಪ್ಯಾಕ್ಟ್ ನಮಗೆ ಬೀಳುತ್ತೆ. ಇದು ಫಿಸಿಕಲ್ ಬಾಡಿಲಿ, ಎಷ್ಟೇ ನಾವು ಆತ್ಮ ಅಂದರೂ ಕೂಡ. ಸೊ ನಾವು ಈ ಬಾಡಿಲಿರೋವರೆಗೂ ಬಾಡಿಗೂ ನಾವು ಪ್ರಾವಿನೆನ್ಸ್ ಕೊಡಬೇಕಾಗಿರೋದ್ರಿಂದ ಈ ಸೋಲ್ಸ್ ಅನ್ನೋದು ಹೀಗಿದ್ದರೆ, ಈ ರೀತಿ ನಮಗೆ ಬ್ಲ್ಯಾಕೇಜ್ ಮಾಡಿದ್ರೆ, ಪ್ರತ್ಯಂಗಿನ ಮಾತ ಬಂದು ಇಲ್ಲಿ ಎರಡೂ ಥರನೂ ನಂಗೆ ಹೇಳಿದ್ರು. ಒಂದು ಬಾಡಿ ಲೆವೆಲಲ್ಲಿ ಹೀಗಿರುತ್ತೆ, ಕರ್ಮಗಳಿಂದ ನಿಮಗಿರುವಂತಹ ಬ್ಲ್ಯಾಕೇಜಸ್ಸಿಂದ, ನೀವಿರುವಂತಹ ನೆಗೆಟಿವ್ ಪಾತಿಂದ. ಇನ್ನರ್ಲಿ ಸೋಲ್ ಲೆವೆಲಲ್ಲಿ ಹೇಗಿರುತ್ತೆ ಅಂದರೆ, ಸೋಲ್ ಲೆವೆಲಲ್ಲಿ ಯಾರೇ ಫಸ್ಟು ಧ್ಯಾನಕ್ಕೆ ಬಂದಿದ್ದಾರೆ ಅಂದರೆ ಎರಡು ರೀತಿಯಿಂದ ನಾವು ರೆಡಿ ಆಗ್ತೀವಿ. ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅದರಲ್ಲೇನು ಅಂದರೆ, ನನಗೆ ವಿಷನ್ಸ್ ಕಾಣಿಸ್ತು, ಟಕ ಟಕ ಅಂತ ಕ್ಲಾಸಸ್ ಬಂತು, ಮಾಸ್ಟರ್ಸ್ ಕನೆಕ್ಟ್ ಆದರು, ಹೈಯರ್ ಮಾಸ್ಟರ್ಸ್ ಜೊತೆ ನನಗೆ ಕಾಂಟ್ಯಾಕ್ಟ್ ಇದೆ, ನಂದು ಸಿಕ್ಕಾಪಟ್ಟೆ ಎನರ್ಜೀಸು, ನಾನು ಅವ್ರನ್ನ ಮಾತಾಡಿಸಿದೆ, ನಾನು ಟಚ್ ಮಾಡಿದ ತಕ್ಷಣ ಇದಾಯಿತು, ಅವ್ರನ್ನ ಟಾಪಿಗೆ ಹೋಗಿ ಈಗೋಲ್ಲಿ ಕೂತ್ಕೊಂಡು ಸೈಲೆಂಟ್ ಆಗಿಬಿಡ್ತಾರೆ. ಅವ್ರದ್ದೊಂದು ಕ್ಯಾಟಗರಿ ಇದ್ದರೆ, ಇನ್ನೊಂದು ಕ್ಯಾಟಗರಿ ಇದೆ, ಇವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅವರು ಕರ್ಮಗಳಿಂದ ಲೈಫನ್ನು ಹಾಕ್ಕೊಂಬಂದಿರ್ತಾರೆ. ಹೌದಾ, ನನ್ನ ಕೈಯಲ್ಲಿ ಧ್ಯಾನ ಮಾಡೋಕ್ಕಾಗತ್ತಾ, ನನ್ನ ಕೈಯಲ್ಲಿ 1 hour ಕೂತ್ಕೊಳ್ಳೋಕ್ಕಾಗತ್ತಾ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಜರ್ನಿ. ಸ್ಟಾರ್ಟ್ ಆದಾಗ ನಿಜವಾಗ್ಲೂ ಪ್ರಣಾಳಿಕೆ ಹಾಕ್ಕೊಂಬಂದಿರ್ತಾರೆ, ಕರ್ಮಾನುಸಾರ ಬ್ಲಾಕೇಜಸ್ಸಿಂದ ಇಲ್ಲಿ ಸಿಕ್ಕಾಕೊಂಡಿರ್ತಾರೆ. ಎಲ್ಲಿವರೆಗೂ ಅಂದರೆ, ಖುದ್ದು ಮಾಸ್ಟರ್ಸ್ ಬಂದು ನಾವಿದ್ದೀವಿ, ನೀನು ಹೋಗಮ್ಮ ಮುಂದಕ್ಕೆ ಅಂದರೂ ಕೂಡ, ಹೌದಾ ನಿಜವಾಗ್ಲನ್ನ ನನ್ನ ಕೈಯಲ್ಲಾಗತ್ತಾ ಅಂದ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ತಾ ಒಂದು ಸ್ವಲ್ಪ ಮುಂದೆ ಬಂದು ಮಾಸ್ಟರ್ಸ್ ಹೇಳಿದ್ರು, ಇದು ಬಂದು ಆ ಮಾತನ್ನು ನನಗೆ ಹೇಗೆ ಹೇಳಿದ್ರು ಅಂದರೆ, ಯಾರು ಸ್ಟ್ರಾಂಗಾಗಿ ಸುಪೀರಿಯಾರಿಟಿಯಿಂದ ಮುಂದಕ್ಕೆ ಹೋಗ್ತಾರೋ ಅವ್ರಿಗೆ ನಮ್ಮ ಪ್ರಯತ್ನ ತುಂಬ ಕಮ್ಮಿ. ಯಾಕಂದರೆ ಅವ್ರಿಗೆ ನಾನು ಅನ್ನೋದು ಫಸ್ಟೇ ಇರೋದ್ರಿಂದ
ಕ್ಲೀನಾಗಿ ಹೊಟ್ಟೋಗ್ತಾರೆ ಅವರು, ಹೋಗಿ ಎಲ್ಲೋ ಸಿಕ್ಕಾಕೊಂಡು ಅಲ್ಲಿ ಸ್ಟ್ರಕ್ ಆಗ್ತಾರೆ. ಈ ಇನ್ಫೀರಿಯಾರಿಟಿಲಿ ಇರ್ತಾರಲ್ವ, ಇವ್ರದ್ದು ತುಂಬ ಪ್ರಾಬ್ಲಮ್ಮು. ಯಾಕೆ ಅಂದರೆ ಇವರಿಗೆ ಫಿಸಿಕಲ್ ಆಗು ಒಂದು ಮಾಸ್ಟರ್ ಇಡಬೇಕು, ಅವಾಗ ಅವ್ರನ್ನ ಎತ್ತಾ ಇರಬೇಕು. ಇಲ್ಲ ನಿಮಗಾಗುತ್ತೆ, ನೀವು ಬನ್ನಿ ಮುಂದೆ, ನೀವು ಕ್ಲಾಸ್ ಮಾಡಬಹುದು, ನೀವು ಫ್ರೀಡಮಾಗಿ ಬರ್ಬೋದು. ಇಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅವರು ಎಲ್ಲಿಗಾದರೂ ಬಂದರೆ ನನಗೆ ಕಾಲ್ ಮಾಡೋರು, ನನಗೆ ಆಟೋ ಸಿಗಲಿಲ್ಲ ರೀ, ನನಗೆ ಬಸ್ ಸಿಗಲಿಲ್ಲ ರೀ ಅಂತ ಒಂದ್ಸತಿ ಬಂದು ಅರ್ಧ ರೋಡಿಗೂ ಹೋಗಿರೋದು ಉಂಟು. ಆದರೆ ಈ ದಿನ ಫಿಸಿಕಲ್ ಆಗು ಆಸ್ಟ್ರಲ್ ಆಗು ಅವ್ರನ್ನ ಹೇಗೆ ರೆಡಿ ಮಾಡಿದ್ದಾರೆ ಅಂದರೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇಲ್ಲವರೆಗೂ ಬಸ್ಸಲ್ಲಿ ಬಂದು ಬಸ್ಸಿಂದ ನಡ್ಕೊಂಡು ಬಂದೆ ಅಂತ. ನಿಜ ಹೇಳ್ಬೇಕಂದ್ರೆ ನನಗಿಲ್ಲ ಆ ಧೈರ್ಯ, ನಾನು ಕ್ಯಾಬ್ ಮಾಡ್ಕೊಂಡು ಬಂದೆ, ಯಾಕಂದರೆ ನನಗೆ ಅಡ್ರೆಸ್ ಗೊತ್ತಾಗಲ್ಲ. ಅಷ್ಟುವರೆಗೂ ಮಾಸ್ಟರ್ಸು ನಮ್ಮನ್ನು ರೆಡಿ ಮಾಡ್ತಾರೆ. ಇಲ್ಲಿ ಸಿಕ್ಕಾಕೊಡೋದು ಎಲ್ಲಿ ಅಂದರೆ ಯಾವ ಬ್ಲ್ಯಾಕೇಜಲ್ಲಿ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋರು ಜಡ್ಜ್ಮೆಂಟ್. ಅವರು ಬೇರೆಯವ್ರನ್ನ ಜಡ್ಜ್ ಮಾಡಿದ್ರು, ಅವ್ರನ್ನ ಯಾರಾದರೂ ಜಡ್ಜ್ ಮಾಡಿದ್ರು ಅಲ್ಲಿ ಸಿಕ್ಕಾಕೋತಾರಂತೆ. ನಿಜವಾದ ಹೊಡೆತ ಅವರಿಗೆ ಅಲ್ಲಿ ಬೀಳುತ್ತಂತೆ. ಯಾರು ನನ್ನ ಬಗ್ಗೆ ಅವರೊಂದು ಮಾಸ್ಟರ, ನಿನ್ನೆ ಮನೆಗೆ ಬಂದರು ಅಂದರೆ ಅಷ್ಟೇ, ಅವರಲ್ಲಿಗೆ ಹೌದಲ್ವಾ ನಾನು ಮಾಸ್ಟರ್ ಅಲ್ವಾ ಅಂತ ಅಲ್ಲಿ ಸಿಕ್ಕಾಕೋತಾರೆ. ಮತ್ತು ಇವ್ರನ್ನ ಯಾರಾದರೂ ನೋಡಿ, ಇಲ್ಲಿ ಒಂದು ಜಡ್ಜ್ ಮಾಡೋದು ಬೇರೆ, ಫ್ಯಾಕ್ಟ್ ಹೇಳೋದು ಬೇರೆ. ಇಲ್ಲಿ ಆ್ಯಸ್ ಇಟ್ ಈಸ್, ಈಗ ರಮ್ಯಾ ನನ್ನ ಫ್ರೆಂಡು, ಅವಳೇನೋ ತಪ್ಪು ಮಾಡ್ತಾ ಇದ್ದಾಳೆ, ಇದನ್ನು ನಾನು ರಮ್ಯಾ ತಪ್ಪು ಮಾಡ್ತಾ ಇದ್ದಾಳೆ ಅನ್ನೋ ಫ್ಯಾಕ್ಟನ್ನ ಯಾರು ಎಲ್ಲಿ ಹೇಗೆ ಬೇಕಾದರೂ ಹೇಳ್ಬೋದು. ಯಾಕೆಂದರೆ ಫ್ಯಾಕ್ಟೇ, ಸತ್ಯನೇ. ರಮ್ಯಾ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಜಡ್ಜ್ ಮಾಡೋದು ತಪ್ಪು. ಇಲ್ಲಿ ನಮ್ಗೆ ಹೇಗಾಗಿದೆ ಅಂದರೆ, ಇದು ಕೂತು ಪತ್ರಿ ಸರೇ ನನಗೆ ಕೊಟ್ಟಿರೋದು ಹೇಳಿದ ವಿಷಯ, ನೋ ಜಡ್ಜ್ಮೆಂಟ್ ನೋ ಕಂಪ್ಲೇಂಟ್. ಅಂದರೆ ನಮ್ಮಲ್ಲಿ ಹೆಂಗಾಗೋಗಿದೆ ಅಂದರೆ, ಜಡ್ಜ್ಮೆಂಟ್ ಮಾಡಲ್ಲ, ಕಂಪ್ಲೇಂಟ್ ಹೇಳಲ್ಲ, ಫ್ಯಾಕ್ಟು ಹೇಳ್ತಾ ಇಲ್ಲ. ಫ್ಯಾಕ್ಟು ಹೇಳ್ದಿರ ಒಳಗಡೆನೇ ಇಟ್ಕೊಂಡು ಅದನ್ನು ಬ್ಲ್ಯಾಕೇಜ್ ಮಾಡಿಕೊಂಡು ಈಗೇನು ಅವರೇ ಕೊಲೆ ಮಾಡ್ಕೋತಾ ಇದ್ದಾರೆ. ಯಾರೋ ಒಂದು ಮಾಸ್ಟರ್ ಇದ್ದಾರೆ, ಅವ್ರು ಮಾಡ್ತಾ ಇರೋದು ನಮಗೆ ಓಕೆ ಇಲ್ಲ ಅಂದಾಗ ಪತ್ರಿ ಸರ್ ಹೇಳಿದ್ದಾರೆ ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್, ನಾನು ಹೇಳ್ಬಾರ್ದ. ಬಟ್ ಒಳಗಡೆ ನೋಡಿ, ನಾವೆಷ್ಟೇ ಒಪ್ಕೊಂಡ್ರೂ ಕೂಡ ನಮ್ಮ ಸೋಲ್ ಅದನ್ನು ಒಪ್ಪಲ್ಲ. ಸೋಲ್ ಹೇಳ್ತಾನೆ ಇರುತ್ತೆ, ಇದಲ್ಲ, ಇದು ರೈಟು, ಇದು ರಾಂಗು, ಇಲ್ಲಿ ಹೀಗೆ ಮಾಡು ಅಂತ ಹೇಳ್ತಾನೆ ಇರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ತಗೋಬೇಕು ಫಸ್ಟ್ ಥಿಂಗು. ಮತ್ತು ಜಡ್ಜ್ಮೆಂಟ್ ಅನ್ನೋದು ಅವ್ರಿಗೆ ಎಲ್ಲಿವರೆಗೂ ಬ್ಲ್ಯಾಕೇಜ್ ಆಗುತ್ತೆ ಅಂದರೆ, ನೆಕ್ಸ್ಟ್ ಅವರ ಸ್ಪಿರಿಚುವಲ್ ಜರ್ನಿ ಒಂದು ಲೆವೆಲಿಗೆ ಸ್ಟಾಪ್ ಆಗುತ್ತೆ. ಅವರಿಷ್ಟೇ ಮಾಡ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಧ್ಯಾನ ಮಾಡ್ಕೋತಾರೆ, ಜ್ಞಾನ ತಗೊಂಡಿರ್ತಾರೆ. ನೆಕ್ಸ್ಟು ಇನ್ಯಾರಿಗಾರು ಹೇಳ್ಕೊಡ್ಬೇಕಂದ್ರೂ ಕೂಡ ಅವ್ರು ಭಯ ಪಡ್ತಾ ಇರ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಬಂದವರೆಲ್ಲ ಸೇವೆ ಮಾಡಲೇಬೇಕಾ, ಇಲ್ಲಿ ಬರೀ ಧ್ಯಾನ ಮಾಡಿಕೊಂಡು ಇರಬಾರ್ದಾ ಅಂದರೆ, ಇದು ಒಂದು ಜಸ್ಟ್ ರಿಸರ್ಚ್ ಥರ ಮಾಡಿದ್ದೀನಿ. ಎಷ್ಟೋ ಜನ ಪತ್ರಿ ಸರ್ ಅಂಡರಲ್ಲಿರೋರು, ಪತ್ರಿ ಸರ್ ಹೋಗಿದ್ದಾದ್ಮೇಲೆ ಹೊರಗಡೆ ಬಂದಿಲ್ಲ ಅವರು. ಯಾಕೆ ಅಂದರೆ ಪತ್ರಿ ಸರೇ ಹೋದ್ಮೇಲೆ ನಮಗೇನು ಕೆಲಸ. ಆದರೆ ಸಾರ್ ಹೇಳೋದು, ನಾನು ನಿನಗೆ ಕಲಿಸ್ಕೊಟ್ಟಿದ್ದೇನು. ಈಗ ರಮ್ಯಾ ಹೇಳಿದ್ರಲ್ಲ, ರಾಮಾನುಜರು ಪಂಚೆ ಯಾಕೆ ಹಾಕ್ಕೊಂಡ್ರು ಅಂದರೆ ಆ ಕಂಫರ್ಟಬಲ್ಗೆ ಹಾಕ್ಕೊಂಡ್ರು ಹೊರ್ತುನು ಪಂಚೆನೇ ಹಾಕ್ಕೋಬೇಕು ಅದಲ್ಲ. ಇದನ್ನು ನಾನು ಆ ಸೀನಿಯರ್ ಮಾಸ್ಟರ್ಸಿಗೆ ನಾನು ಕೇಳಿದೆ, ನಿಮ್ಮಲ್ಲಿ ಇಷ್ಟೊಂದು ಜ್ಞಾನ ಇದೆಯಲ್ಲ, ನೀವು ಹೊರಗಡೆ ಬರ್ಬೋದಲ್ಲ, ಹೊರಗಡೆ ಬಂದು ಹೇಳ್ಬೋದಲ್ವಾ, ನೀವು ಕ್ಲಾಸಸ್ ಮಾಡಿದ್ರೆ ನಾವು ಕೂತ್ಕೊಂಡು ಕೇಳೋ ಸ್ಟೇಜಲ್ಲಿ ಇರ್ತೀವಿ, ಅಷ್ಟು ಚೆನ್ನಾಗಿದೆ ನಿಮ್ಮ ಕ್ಲಾಸಸ್ ಅಂದರೆ. ಅವ್ರು ಒಂದೇ ಹೇಳಿದ್ರು, ಸಾರೇ ಹೋದ್ಮೇಲೆ ನಾವೇನು. ಈ ಕ್ವಶನ್ನ ನಾನು ಕೇಳಿದಾಗ ಅವ್ರು ಇದನ್ನೇ ಹೇಳಿದ್ರು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಸಾರಿರೋವಾಗ ಏನು ಅಂದರೆ, ಈಗ ನಾನಿರೋವರೆಗೂ ನನ್ನ ಜೊತೆಲಿ ಯಾರು ಬಂದಿರ್ತಾರೆ, ನನ್ನ ಫ್ರೆಂಡ್ಸು, ನನ್ನ ಕ್ಲೈಂಟ್ಸು, ಅಮೃತ ಮೇಡಮ್ ಇದ್ದಾರೆ, ಅವ್ರು ಇರೋವಾಗ ನನಗೇನು ಭಯ, ಏನಾದರೂ ಇದ್ದರೆ ಅವ್ರು ನೋಡ್ಕೋತಾರೆ. ಅಮೃತ ಮೇಡಮ್ ಇಲ್ಲ ಅಂದಾಗ ಅವ್ರ ಜೀವನ ಅವ್ರು ಅಲ್ಲಿಗೆ ಸ್ಟಕ್ ಮಾಡ್ಕೋತಾರೆ. ಆದರೆ ಅಮೃತ ಮೇಡಮನ್ನು ನಂಬಿ ಬಂದಿಲ್ವಲ್ಲ. ಫಸ್ಟ್ ಥಿಂಗು, ನಮ್ಮ ಒಳಗಡೆ ನಾವು ಕನೆಕ್ಟ್ ಆಗಬೇಕು. ಸಂತೋಷವನ್ನು ನಾವು ಹೊರಗಡೆ ಹುಡುಕೋತೀವಿ. ಯಾರೂ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಯಾರೂ ನಮಗೆ ಚಾನ್ಸ್ ಕೊಡ್ತಾರೆ, ಏನೋ ನಾವು ಮಾಡಿಬಿಡ್ತೀವಿ. ಇದೆಲ್ಲ ಅಲ್ಲ ಅಂದರೂ ಕೂಡ ಏನೋ ಒಂದು ಮಾಡೋಕ್ಕೆ ಹೋದಕ್ಕೂ ಕೂಡ, ರೀಸೆಂಟಾಗಿ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಮಾಸ್ಟರ್ಸ್ ಕಡೆಯಿಂದನೇ ಮೆಸೇಜ್ ಬಂತು. ತುಂಬ ಖುಷಿ ಆಯಿತು. ಮಾಸ್ಟರ್ಸ್ ಕಡೆಯಿಂದನೇ ಮೆಸೇಜ್ ಬಂದಿದೆ ಅಂದರೆ ನಾನು ಬಿಲಿಯನ್ ಹೊಡೆದ್ಬಿಡ್ತೀನಿ ಅಂತ ಫುಲ್ ಜೋಶಲ್ಲಿ ಸ್ಟಾರ್ಟು ಮಾಡಿದೆ. ಸ್ಟಾರ್ಟಿಂಗಲ್ಲಿ 1K 2Kಗೂ ಹೋಯಿತು. ಕ್ರಮೇಣ ಬರ್ತಾ 50 ಜನನೂ ನೋಡೋರಿಲ್ಲ, ಯಾರು ಸರಿಯಾಗಿ ನೋಡೋರು ಇಲ್ಲ, ಏನೂ ಇಲ್ವಾ, ಪಾಯಿಂಟ್ ಇಲ್ವಾ ಅಂದರೆ ತುಂಬ ಒಳ್ಳೆಯದು. ಎಕ್ಸಾಕ್ಟ್ಲಿ ಮಾಸ್ಟರ್ಸೇ ಚಾನಲಿಂಗಾಗಿ ಹೇಳಿರೋಂಥ ವರ್ಡ್ಸು ನೋಡೋರಿಲ್ಲ. ನಾನು ನೆಕ್ಸ್ಟ್ ಕ್ವಶನ್ ಮಾಡಿದೆ, ನೀವು ಹೇಳೋದಕ್ಕೆ ನಾನು ಮಾಡಿದೆ, ನನಗದ್ರ ಅವಶ್ಯಕತೆ ಇರಲಿಲ್ಲ ಅಂದರೆ ಅವ್ರು ಒಂದೇ ಮಾತು ಹೇಳಿದ್ರು, ಒಂದು ಕರ್ಮಾನುಸಾರ. ತುಂಬ ಲೈಫ್ಸಲ್ಲಿ ನೀನು ಆರ್ಟಿಸ್ಟ್ ಆಗಿ ಆ್ಯಕ್ಚುಲಿ ಅದು ಪೆಂಡಿಂಗ್ ಇತ್ತು. ಇನ್ನೊಂದು ಆಸ್ಟ್ರಲ್ ಮಾಸ್ಟರ್ಸು ಒಂದೇ ಏಟಲ್ಲಿ ಸುಮಾರು ಅಕ್ಕಿ ನೋಡಿದ್ದಾರೆ. ಒಂದು ಪಾಸ್ಟ್ ಲೈಫ್ದು ಕರ್ಮ ಕ್ಲಿಯರ್ ಮಾಡಬೇಕಿತ್ತು, ಇನ್ನೊಂದು ಆ ಆರ್ಟಿಸ್ಟ್ ಆಗಿ ಬೇರೆಯವರಿಗೆಲ್ಲ ಹೇಗಿರುತ್ತೆ, ನಾನು ಮಾಡಿಬಿಟ್ರೆ, ನಾನೊಂದು ವರ್ಕ್ಶಾಪ್ ಮಾಡಿಬಿಟ್ರೆ, ನಾನೊಂದು ಆ್ಯಕ್ಟಿಂಗ್ ಮಾಡಿಬಿಟ್ರೆ ಹೇಗಿರುತ್ತೆ, ಆ ಅಹಮ್ಮನ ತಗ್ಗಿಸ್ಬೇಕಿತ್ತು. ಮತ್ತು ಯಾರು ನಿಂಗೆ ಹೇಳಿದ್ರು ಮಾಡು ಅಂತ, ನೀವು ಹೇಳಿದ್ರಿ, ಯಾರು ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಾ, ಮತ್ತು ನೀನು ಯಾಕೆ ಟೆನ್ಷನ್ ತಗೋತಾ ಇದೆಯಾ, ನಮಗೆ ಇಲ್ಲದೆ ಇರೋ ಟೆನ್ಷನ್ನು ನೀನು ಯಾಕೆ ಅಂದರೆ, ಜಸ್ಟ್ ಇನ್ನೊಂದು ಇದನ್ನೇ ಎಕ್ಸ್ಪೆರಿಮೆಂಟ್ ಅಂತ ಒಂದು ಪಾಸ್ ಮಾಡಿದೆ. ಅದರಲ್ಲಿ ಮೆಸೇಜ್ ಇಲ್ಲ,
ನನ್ನ ಫೇಸು ಸರಿಯಾಗಿ ಕಾಣ್ತಾ ಇಲ್ಲ, 1.5K 2K. ನಾ ಅಂದ್ಕೊಂಡೆ ಇದು ತುಂಬ ಕಷ್ಟ ಇದೆ. ಅವತ್ತಿಂದ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಅಮೃತ ಒಳಗಡೆ ಇರೋಂತಹ ಸೋಲು. ಓಕೆ, ಅಮೃತ ಎಲ್ಲೆಲ್ಲಿ ಸ್ಟಕ್ ಆಗ್ತಾ ಇದ್ದಾಳೆ, ನಾನು ಕೂಡ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ಬಂದಿರೋಂತಹ ಸೋಲೆ. ಯಾರೋ ಬಂದು ನನ್ನನ್ನು ಏನೋ ಅಂದಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದ್ದೆ ನಾನು. ಸೊ ಹಾಗಾಗಿ ನನ್ನ ಜರ್ನಿ ಒಂಚೂರು ಹಿಂದೆ ಹೋಗೋದು, ಮತ್ತೆ ಆಸ್ಟ್ರಲ್ ಮಾಸ್ಟರ್ಸ್ ಬರೋರು, ಫಿಸಿಕಲಾಗಿ ನನ್ನ ಫ್ರೆಂಡ್ಸ್ ರೂಪದಲ್ಲಿ ಬರೋರು, ಮತ್ತೆ ಮುಂದಕ್ಕೆ ತೊಳ್ಬೇಕಿತ್ತು ನನ್ನನ್ನು. ಈ ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನೋ ಥರ ಪ್ರತ್ಯಂಗಿರ ಮಾತಾ ಸಿಕ್ಕಿದ್ರು. ಅವರು ಹೇಗೆ ಅಂದರೆ, ಪ್ರತ್ಯಂಗಿರ ಮಾತಾ ಆ್ಯಕ್ಚುಲಿ ಲಕ್ಷಸಿಂಹ ಮುಖವುಳ್ಳವಳು, ಮತ್ತು ತ್ರಿನೇತ್ರಧಾರಿ, ನಾಲಿಗೆಯಲ್ಲಿ ಅಷ್ಟೂ ಲಕ್ಷ ನಾಲಿಗೆಯಲ್ಲೂ ಕೂಡ ಜ್ವಾಲಾ ಸ್ವರೂಪಿಣಿ ಆಕೆಯಿಂದ ಬಂದಿರುವಂತಹ ಅಷ್ಟದಶ ಶಕ್ತಿಗಳಲ್ಲೇ ನಾವು ಆರಾಧಿಸುವಂತಹ ಮಹಾಲಕ್ಷ್ಮಿ ಇರ್ಬೋದು, ಲಲಿತಾಂಬಿಕೆ ಇರಬಹುದು, ತಾರಾದೇವಿ ಇರಬಹುದು, ಇವರೆಲ್ಲ ಆ ಮಾತೆಯಿಂದ ಬಂದವ್ರೆ. ಈ ಮಾತೆ ಹೇಗೆ ಹೇಳ್ತಾರೆ ಅಂದರೆ, ನನಗೆ ಯಾರು ಕನೆಕ್ಟ್ ಆಗ್ತಾರೋ ಅವರು ಇನ್ನರು ಔಟರು ಎರಡನ್ನೂ ರೆಡಿ ಮಾಡ್ತೀವಿ. ಸೊ ನಾನು ಕೇಳಿದೆ ಅವಾಗ, ಓಕೆ ಆಯಿತು, ನಿಮ್ಮನಿಗೆ ಯಾಕೆ ಕನೆಕ್ಟ್ ಆಗಬೇಕು, ನಿಮಗೆ ಕನೆಕ್ಟ್ ಆಗಿ ನಾವು ಯಾಕೆ ರೆಡಿ ಆಗಬೇಕು? ಈಗ ಎಷ್ಟೊಂದು ಮಾಸ್ಟರ್ಸ್ ಇದ್ದಾರಲ್ವಾ ಅಂದರೆ, ಒಬ್ಬೊಬ್ಬರಿಗೆ ಒಂದೊಂದು ತರಹದ ಶಕ್ತಿ ಇರುತ್ತೆ. ಇವಾಗ ಒಬ್ಬೊಬ್ರಿಗೆ ಒಂದೊಂದು ನೇಚರ್ ಇರುತ್ತೆ. ನನಗಿರೋ ನೇಚರು ನಿಮಗಿರಲ್ಲ, ನಿಮಗಿರೋ ನೇಚರ್ ನನಗಿರಲ್ಲ. ಈಗ ನನ್ನ ಹತ್ರ ಬಂದಿದ ತಕ್ಷಣ ನಾನು ಅಲ್ಲಿಗಿಜ್ತೀನಿ, ಈ ಅಂತಲೇ ಇರ್ತೀನಿ. ಬಟ್ ಇದೇ ಥರನೇ ನಾವು ರಮ್ಯಾಲ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವಳು ಸೈಲೆಂಟು, ಸೌಮ್ಯ ಸ್ವರೂಪಿಣಿ. ಅದೇ ಥರ ಈಗ ಪ್ರೆಸೆಂಟ್ ಅರ್ತ್ ಎನರ್ಜೀಸ್ಗೆ, ಈಗ ಪ್ರೆಸೆಂಟ್ ಬೇಕಾಗಿರೋದಕ್ಕೆ ಈ ಎನರ್ಜೀಸ್ಗೆ ಯಾರು ಕನೆಕ್ಟ್ ಆಗ್ತಾರೋ, ಫಿಸಿಕಲ್ಲಾಗಿ ಯಾರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರೋ, ಸೊ ಫಿಸಿಕಲ್ಲಾಗಿ ಅದನ್ನು ಕ್ಲಿಯರ್ ಆಗುತ್ತೆ. ಓಕೆ, ನಮ್ಮ ಫಿಸಿಕಲಲ್ಲಿ ಏನು ಭಯ ಇಲ್ಲ, ಸೊ ನಮ್ಗೆ ನಾಲೆಜ್ ಇದೆ, ನಾವು ಫೇಸ್ ಮಾಡ್ಕೋತೀವಿ ಅಂದರೆ, ಇನ್ನರ್ಲಿ ಎಲ್ಲಿ ಸಿಕ್ಕಾಕೊಂಡಿರ್ತೀವಿ? ಯಾರೋ ನಮ್ಮನ್ನೇನೋ ಅಂದ್ಬಿಟ್ರು, ನನ್ನ ಹತ್ರ ಎನರ್ಜಿಸ್ ಇಲ್ಲ. ಈಗ ಅವ್ರು ಹೇಳಿದ್ರಲ್ಲ, ಆರ ಬ್ರೇಕ್ ಆಗುತ್ತೆ, ಎನರ್ಜಿಸ್ ಇರಲ್ಲ. ಇದು ಆ್ಯಕ್ಚುಲಿ ನಮ್ಮದೊಂದು ಪುಟ್ಟು ಗ್ರೂಪ್ ಆದರೂ ಕೂಡ ನಮ್ಮ ಗ್ರೂಪಲ್ಲಿ ಒಂದು ರೂಲ್ಸ್ ಹಾಕಿದ್ದೀವಿ. ಎಷ್ಟು ಜನ ಇರ್ತೀರೋ ಅಷ್ಟು ಜನ ವರ್ಕ್ ಮಾಡಬೇಕು. ವರ್ಕ್ ಅಂದರೆ ಹೊರಗಡೆ ಹೋಗಿ ಸೇವೆ ಮಾಡಲೇಬೇಕು ಅಂತಲ್ಲ, ನಿಮ್ಮನೆ ಆದರೂ ನೀವು ರೆಡಿ ಮಾಡ್ಕೋಬೇಕು. ಅಥವಾ ಮಾಸ್ಟರ್ಸ್ ಏನು ಹೇಳ್ತಾರೋ ಅದನ್ನು ನೀವು ಕೇಳಬೇಕು. ಪ್ರತಿ ಮಂತ್ಲಿ ಒನ್ಸು ನಮ್ಮದೊಂದು ಇದಿದೆ, ಒಂದು ಮೀಟಿಂಗ್ ಥರ ಮಾಡಿ ಅಷ್ಟು ಜನ ಇನ್ವೈಟ್ ಮಾಡ್ತೀವಿ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ ವಾಲಂಟ್ರಿಯಾಗಿ ತೆಗ್ದಾಕ್ತೀವಿ. ಇದೇ ಇದರಲ್ಲಿ ಪತ್ರಿ ಸರ್ ನಮ್ಗೆ ಅವತ್ತು ಮೆಸೇಜ್ ಕೊಟ್ಟಿದ್ದು. ಇದನ್ನು ಕೇಳಿ ರಮ್ಯಾ ಹೇಳ್ತಾ ಇದ್ರು, ಎಲ್ಲರಿಗೂ ಹೇಳೋಣವಾ ಅಂದರೆ, ಸೇಮ್ ಕ್ವಶನ್ ಕೇಳಿದ್ರೆ, ನಿನ್ನ ಮ್ಯಾಜಿಕ್ ನೀನು ಮಾಡು, ಅವ್ರ ಮ್ಯಾಜಿಕ್ ನಾನು ಮಾಡಿಸ್ತೀನಿ ಅಂದರು. ಸೊ ಇಲ್ಲಿ ಈಗ ಈ ತಕ್ಷಣಕ್ಕೆ ಬೇಕಾಗಿರೋದು ಇಂಡಿವಿಜುವಲ್ ಬೆಳವಣಿಗೆ. ಎಷ್ಟೇ ಮಾಸ್ಟರ್ಸ್ ಇರಬಹುದು, ಸಂಘ ಸಂಸ್ಥೆಗಳಿರಬಹುದು, ನಮ್ಮ ಪರ್ಟಿಕ್ಯುಲರಾಗಿ ಪತ್ರಿ ಸರ್ ಅಂತ ಹೇಳಲ್ಲ, ಅಥವಾ ತಿಲಕ್ ಮಾಡ್ತಾ ಇರೋ ಧ್ಯಾನದಾನ ಅಂತ ಹೇಳಲ್ವಾ, ನಿಮ್ಮೊಳಗಡೆ ನೀವು ಕನೆಕ್ಟ್ ಆಗಬೇಕು. ಇದು ಕ್ರಮೇಣ ಎಲ್ಲಿಗೆ ಬಂತು ಅಂದರೆ, ನಮ್ಮ ಸಂತೋಷವನ್ನು ಹೊರಗಡೆ ಹುಡ್ಕೋತೀವಿ. ಯಾರೋ ಸೂಪರ್ ಅಂದಿದ ತಕ್ಷಣ ಎಷ್ಟು ಹೌದಾ ಅಷ್ಟು ಚೆನ್ನಾಗಿ ಮಾಡಿದ್ವಾ ಅನ್ಕೋತೀವಿ. ಇನ್ಯಾರೋ ಪಕ್ಕದಲ್ಲಿ ಅವರಿಗಿಂತ ಅವ್ರು ಒಳ್ಳೆ ಮಾಸ್ಟರ್ ಅಲ್ವಾ. ಆ್ಯಕ್ಚುಲಿ ರಮ್ಯಾಗೂ ನನಗೇನೆ ಕಂಪೇರ್ ಮಾಡ್ತಾ ಇರ್ತಾರೆ. ಇದು ನಾನು ತುಂಬ ಸತಿ ಫೇಸ್ ಮಾಡಿದ್ದೀನಿ. ಹೋಗೇ ನಾನು ನಿನ್ನ ಜೊತೆ ಬರಲ್ಲ, ಬಂದರೆ ಕಂಪೇರ್ ಮಾಡ್ತಾರೆ ಅಂತ. ಆದರೆ ಕ್ರಮೇಣ ಗೊತ್ತಾಯಿತು, ಅದನ್ನೇ ಅಲ್ವಾ ಕಲಿಬೇಕು. ಇಂಥ ಅದೃಷ್ಟ ಎಲ್ಲಿಗೆ ಸಿಗುತ್ತೆ? ಒಂದು ಕಂಪ್ಲೀಟ್ ಸೀನಿಯರ್ ಮಾಸ್ಟರ್ ಜೊತೆ ಒಂದು ಕಂಪ್ಲೀಟ್ ಜೂನಿಯರ್ ಮಾಸ್ಟರು ಇಬ್ಬರು ಸೇರಿ ಏನು ವರ್ಕ್ ಮಾಡಬಹುದು ಈ ಜನ್ಮದ ಪ್ರಣಾಳಿಕೆಯಲ್ಲಿ ಅನ್ನೋದು, ಅಂಥ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ? ಫೈನಲಿ ನಾನು ಹುಡ್ಕೊಂಡಿದ್ದು. ಮತ್ತು ಇನ್ನೊಂದು ಮಾಸ್ಟರ್ಸ್, ಇಲ್ಲಿ ನಾನು ಪತ್ರಿ ಸರ್ ಒಂದು ಕ್ವಶನ್ ಕೇಳಿದ್ದೆ. ನೀವು ಹೇಳಿದ್ರಲ್ಲ ಸರ್, ರೂಪ ನಾಮ ಜಪ ಇದಕ್ಕೆಲ್ಲ ಕನೆಕ್ಟ್ ಆದರೆ ಮತ್ತು ಅದರಲ್ಲೇ ಹೊಟ್ಟೋಗ್ತಾರೆ ಅಂತಾರಲ್ವ, ಮತ್ತು ನೀವು ಯಾಕೆ ನನಗೆ ಆಸ್ಟ್ರಲ್ ಮಾಸ್ಟರ್ಸಿಗೆ ಕನೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ, ಅವರೊಂದು ಹೇಳಿದ್ರು, ನೀನು ಕಂಬನ ಹಿಡ್ಕೊಂಡು, ಕಂಬ ನಿನ್ನನ್ನು ಹಿಡ್ಕೊಂಡಿದೆ ಅನ್ಬೇಡ, ಹಿಡ್ಕೊಂಡಿರೋದು ನೀನು ಕಂಬನ. ನಿನಗೆ ಯಾರಾದರೂ ಕಂಟಿನ್ಯೂಷನ್ ಕಾಲ್ ಮಾಡಿದ್ರೆ ನೀನು ಪಿಕ್ ಮಾಡ್ತೀಯಾ ಅಂದರೆ, ನಾನು ಇಲ್ಲಪ್ಪ ನಾನು ಮಾಡಲ್ಲ, ಅಟ್ಯಾಚ್ಮೆಂಟಿಗೆ ಹೋಗ್ತೀನಿ ಅಂದರೆ, ಬಾಬಾ ಅಟ್ಯಾಚ್ಮೆಂಟಿಗೆ ಹೋಗ್ತಾರಾ? ಮಾಸ್ಟರ್ಸ್ ಆಸ್ಟ್ರಲ್ ಮಾಸ್ಟರ್ಸ್ ಅಟ್ಯಾಚ್ಮೆಂಟಿಗೆ ಹೋಗ್ತಾರಾ? ಹೋಗಲ್ಲ. ಯಾಕೆ ಅಂದರೆ, ನಮ್ಮದು ಕರ್ಮಭೂಮಿ. ಹುಟ್ಟದಾಗಿಂದ ನಾವು ಏನನ್ನು ತಿಳ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಅಂದರೆ, ಕುಲದೇವ್ರು ಇರ್ತಾರೆ, ಮನೆ ದೇವ್ರು ಇರ್ತಾರೆ, ಇಷ್ಟ ದೇವ್ರು ಇರ್ತಾರೆ. ಸೊ ಇವರನ್ನ ಇಟ್ಕೊಂಡು ಅತ್ತಿ, ಇವಾಗ ರಮ್ಯಾ ಹೇಳ್ದಂಗೆ ಪತ್ರಿ ಸರ್ಗೆ ನೀವು ನನ್ನನ್ನು ಹಿಡ್ಕೊಂಡು ಅತ್ತಿ ಅನ್ನೋದಲ್ಲ ಕಾನ್ಸೆಪ್ಟು. ಮೇಲೆ ಬನ್ನಿ, ಉನ್ನತವಾಗಿ ಬನ್ನಿ. ಸರ್ ಒಂದು ಇದರಲ್ಲಿ ಹೇಳಿದರು, ಪಿರಮಿಡ್ ಬೇಸ್ ಎಷ್ಟಿದೆಯೋ ಇಷ್ಟು ಜನ ಬರ್ತಾರೆ, ಆದರೆ ನನ್ನವರೆಗೂ ಸೇರೋಷ್ಟರಲ್ಲಿ ಆ ಟಿಪ್ಪೇನಿದೆ, ಅಷ್ಟೇ ಜನನೇ ನನ್ನವರೆಗೂ ಬರೋದು. ಸೊ ಅಲ್ಲಿಯ ಪ್ರಯಾಣಕ್ಕೆ ನೀನು ಯಾರನ್ನು ಹಿಡ್ಕೊಂಡು ಬಂದರೆ ಏನು? ಬರುವಂತಹ ಉದ್ದೇಶ ಕರೆಕ್ಟ್ ಇರಬೇಕು. ನಿನ್ನ ಅಂತರಾತ್ಮದಲ್ಲಿ ನೀನು ಸೇರ್ಕೋಬೇಕು. ಮತ್ತು ಎಲ್ಲರಿಗೂ ಕ್ವಶನ್ ಬರಬಹುದು, ಆಯಿತು ಈಗ ನೀವು ಹೇಳ್ತಾ ಇದ್ದೀರಾ ಧ್ಯಾನಕ್ಕೆ ಕನೆಕ್ಟ್ ಆಗ್ತೀವಿ, ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋತೀವಿ, ಬಟ್ ನಮ್ಮ ಸೋಲ್ನ ನಾವು ಟಚ್ ಮಾಡ್ಕೋತಾ ಇದ್ದೀವಿ, ನಾವು ಹೋಗ್ತಾ ಇರೋ ಪಾತ್ ಕರೆಕ್ಟಾಗಿದೆ, ಇದನ್ನ ಹೇಳೋಕ್ಕಾದರೂ ಒಬ್ರು ಬೇಕಲ್ವಾ ಅಂದರೆ, ಫಿಸಿಕಲಾಗಿ ಯಾರಾದರೂ ಒಂದು ಮಾಸ್ಟರ್ಗೆ ಕನೆಕ್ಟ್ ಆಗಬೇಕು. ಯಾರಾದರೂ ಒಬ್ಬರು. ಇತ್ತೀಚೆಗೆ ನಾವು ಹೇಳ್ತಾ ಇರೋ ಕ್ಲಾಸಸ್ಸಲ್ಲೆಲ್ಲ ಕಾಮನ್ ಆಗಿ ಮಾಸ್ಟರ್ಸ್ ಹೇಳ್ತಾ ಇರೋದು ಒಂದೇ ವರ್ಡು,
ನಾನು ಮಾತಾಡ್ತೀನಿ, ನಂದು ಚೆನ್ನಾಗಿ ಅನಿಸುತ್ತೆ, ನನ್ನ ಎನರ್ಜೀಸಲ್ಲಿ ಇರ್ತೀರಾ, ಇನ್ಯಾವುದೋ ಮಾಸ್ಟರ್ ಮಾತಾಡ್ತಾರೆ, ಅವ್ರ ಎನರ್ಜೀಸ್ ಚೆನ್ನಾಗಿರುತ್ತೆ, ಅವ್ರ ಹತ್ರ ಹೋಗ್ತೀರಾ, ಇಲ್ಲಿ ಅಲ್ಲಿ 4 ದೋಣಿ ಮೇಲೆ ಕಾಲಿಡಬೇಡಿ. ಯಾವುದಾದ್ರೂ ಒಂದು ದೋಣಿ ಮೇಲೆ ಕಾಲಿಟ್ಟು ಕಂಪ್ಲೀಟಾಗಿ ಅವ್ರನ್ನೇ ನಂಬಿ ಮುಂದಕ್ಕೆ ಹೋಗಬೇಕು. ಮತ್ತು ಆ ಓಶೋ ಅವ್ರದ್ದು ಒಂದು ಸ್ಟೋರಿ ಇದೆ. ಅವ್ರು ಹೇಳ್ತಾರೆ, ಒಂದು ಪಾರ್ಕ್ ಇದೆ, ಎಲ್ಲೋ ದೂರದಲ್ಲಿ ಒಂದು ಪಾರ್ಕ್ ಇದೆ. ಧ್ಯಾನದ ಮುಖಾಂತರ ನಿನ್ನೊಳಗಡೆ ಹೋಗ್ತಾ ಇರೋದು ಒಂದು ಪಾರ್ಕ್ ಥರ ಅನ್ಕೋ. ಹೋಗ್ತಾ ಹೋಗ್ತಾ ನೀನು ಕರೆಕ್ಟಾಗಿ ಹೋಗ್ತಾ ಇದೆಯಾ ಅನ್ನೋದಕ್ಕೆ ಏನು ಪ್ರೂಫ್ ಅಂದರೆ, ಹೋಗ್ತಾ ಹೋಗ್ತಾ ತಣ್ಣಗಿರೋ ಗಾಳಿ ಬೀಸುತ್ತೆ, ಪಕ್ಷಿಗಳ ಕಲರವ ಇರುತ್ತೆ, ಅಲ್ಲಿ ಹೋಗಿದ ತಕ್ಷಣ ಆ ಒಂದು ಸ್ವೇಚ್ಛತೆ ಇದನ್ನೆಲ್ಲ ಫೀಲ್ ಮಾಡ್ತೀಯ. ನಿನ್ನ ಧ್ಯಾನನೂ ಹಾಗೆ ಇರುತ್ತೆ. ಸೊ ಅಲ್ಲಿ ನಿನಗೆ ಯಾರ ಅವಶ್ಯಕತೆಯೂ ಇರಲ್ಲ. ಎಸ್, ನೀನು ಹೋಗ್ತಾ ಇರೋದು ಕರೆಕ್ಟು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನನ್ನ ವಿಷಯದಲ್ಲಿ ಅಂತ ತಗೊಂಡಾಗ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ತಿಂಗಳುಗಳಿಂದ ನಾನು ಇದು ಎಕ್ಸ್ಪೆರಿಮೆಂಟ್ ಮಾಡ್ಕೋತಾ ಇದ್ದೀನಿ. ಖುದ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ, ಕೆಲವೊಂದು ಬ್ಲ್ಯಾಕೇಜಸ್ಸಿಂದ, ಕರ್ಮದಿಂದ ಬಂದಿರೋದ್ರಿಂದ ಎಲ್ಲೆಲ್ಲಿ ನಾನು ಸ್ಟಕ್ ಆಗಿದ್ದೆ. ತುಂಬ ಜನ ಇದ್ದೀವಿ. ಈಗ ನಾನು ಯಾರನ್ನಾದರೂ ಮಾತಾಡ್ಸಿದ್ರು, ನನಗಾಗತ್ತಾ, ನಾನು ಮಾಡ್ಬೋದಾ, ನಾನು ನಿಮ್ಮ ಥರ ಕ್ಲಾಸ್ ಮಾಡ್ಬೋದಾ, ನನಗಷ್ಟು ಧೈರ್ಯ ಬರುತ್ತಾ, ಈ ರೀತಿ ತುಂಬ ಜನ ಕ್ವಶನ್ ಮಾಡ್ತಾರೆ. ಈ ಎಲ್ಲ ಕ್ವಶನ್ಗೂ ನಂಗೆ ಪ್ರತ್ಯಂಗನ ಮಾತಾ ಇಷ್ಟು ಆನ್ಸರ್ಸ್ನು ಹೇಳ್ಸಿದ್ರು ಅವರು. ಮತ್ತು ಅವ್ರಿಗೆ ಯಾಕೆ ಕನೆಕ್ಟ್ ಆಗಬೇಕಂದ್ರೆ ಈ ಅರ್ತ್ ಎನರ್ಜೀಸ್ಗೆ. ಈ ಅರ್ತ್ ಎನರ್ಜೀಸಲ್ಲಿ ಅವಳ ಪವರು, ಆ ಫೆಮಿನಿನ್ ಎನರ್ಜೀಸ್ ನಡೀತಾ ಇರೋದ್ರಿಂದ ಅವಳು ಹ್ಯಾಂಡಲ್ ಮಾಡ್ತಾಳೆ. ಈಗ ಇಲ್ಲಿ ಇಂಡಿಯಾನಲ್ಲಿ ಓದಿ ಒಂದು ಸರ್ಟನ್ ಸ್ಟೇಜಿಗೆ ಬಂದು ಅವರು ಕ್ಲಾಸ್ ಮಾಡೋದಕ್ಕೂ, ಬೇರೆ ದೇಶಗಳಿಂದ ಕಲಿತು ಆ ಜ್ಞಾನವನ್ನು ತೊಗೊಂಬಂದು ನಮಗೆ ಕೊಡೋದಕ್ಕೂ ಎರಡೂ ಕರೆಕ್ಟೇ. ನಮಗಿದು ಬೇಕು, ಸೊ ಅದು ಬೇಕು. ಇಲ್ಲಿ ಬಾಬಾ ಕಣ್ಣಿಂದ ನಾವು ನೋಡ್ತಾ, ಇದು ನನಗೆ ಹೇಳೋದಾದರೆ ನಾನು ಹೇಳ್ತಾ ಇದ್ದೀನಿ, ಸೊ ನಿಮಗೆ ಹೇಳೋದಾದರೆ ನಿಮ್ಮ ಮಾಸ್ಟರ್ಸಿಗೆ ಅನ್ವಯಿಸ್ಕೊಡಿ. ಬಾಬಾ ಕಣ್ಣಿಂದ ನೋಡ್ತಾ, ನನ್ನ ಆತ್ಮಕ್ಕೆ ಹತ್ರ ಆಗ್ತಾ, ಪುಸ್ತಕದ ಜ್ಞಾನವನ್ನು ತಗೊಳ್ತಾ, ಜೀವನವನ್ನು ಬಂದಿರೋ ಪ್ರಣಾಳಿಕೆಯಲ್ಲಿ ಮುಗಿಸ್ಕೊಂಡು ಹೋಗಬೇಕು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.